ಪಂಚಮಸಾಲಿ ಹೋರಾಟದ ವೇಳೆ ಮತ್ತೆ ಹಂಗಾಮ, ಬ್ಯಾನರ್ ಸೀಸ್ ಮಾಡಿದ ಪೊಲೀಸರು. ವಾಗ್ವಾದ, ತಳ್ಳಾಟ, ನೂಕಾಟ. ಕಲಬುರಗಿಯಲ್ಲೂ ಬಾಣಂತಿ ಸಾವು, ಕುಟುಂಬದವರ ಆಕ್ರಂದನ, ವೈದ್ಯರ ವಿರುದ್ಧ ಕಿಡಿ. ಖರ್ಗೆ ಫ್ಯಾಮಿಲಿ ವಿರುದ್ಧ ಮಾಣಿಪಾಡಿ ಗಂಭೀರ ಆರೋಪವೇನು? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಂಚಮಸಾಲಿಗಳ ಹೋರಾಟದಲ್ಲಿ ಮತ್ತೊಂದು ಹೈಡ್ರಾಮಾ ನಡೆದಿದೆ. ಬೆಳಗಾವಿ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅಳವಡಿಸಿದ್ದ ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಫೋಟೋಗಳಿದ್ದ ಬ್ಯಾನರ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೂಡಲಸಂಗಮ ಶ್ರೀಗಳ ಧರಣಿ ಪಕ್ಕದ ಸ್ಥಳದಲ್ಲಿ ಚೆನ್ನಮ್ಮನ ನಾಡಲ್ಲೇ ಚೆನ್ನಮ್ಮನ ಮಕ್ಕಳ ರಕ್ತ ಹರಿದಿದೆ ಎಂಬ ಹೆಸರಿನಡಿ ಬ್ಯಾನರ್ ಅಳವಡಿಸಲಾಗಿತ್ತು. ಈ ಬ್ಯಾನರ್ ಅನ್ನ ಬೆಳಗಾವಿಯ ಮಾರ್ಕೆಟ್ ಠಾಣೆ ಪೊಲೀಸರು ಸೀಸ್ ಮಾಡಿದ್ರು. ಬ್ಯಾನರ್ ತೆರವು ಮಾಡಲು ಮುಂದಾದಾಗ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ವಾಗ್ವಾದ, ತಳ್ಳಾಟ, ನೂಕಾಟ ನಡೆದಿದೆ. ಯಾವುದೇ ಕಾರಣಕ್ಕೂ ಬ್ಯಾನರ್ ಹಾಕಲು ಬಿಡಲ್ಲ ಅಂತ ಪೊಲೀಸರು ಬ್ಯಾನರ್ ತೆಗೆಯಲು ಮುಂದಾದರು. ತಳ್ಳಾಟ, ನೂಕಾಟದಲ್ಲಿ ಬ್ಯಾನರ್ ಹರಿದಿದ್ದಕ್ಕೆ ರಸ್ತೆ ಮಧ್ಯೆ ಕುಳಿತು ಪಂಚಮಸಾಲಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಳ್ಳಾರಿ, ರಾಯಚೂರು ಬಳಿಕ ಕಲಬುರಗಿಯಲ್ಲೂ ಕೂಡ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಕಲಬುರಗಿ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮೃತಪಟ್ಟಿದ್ದಾಳೆ. ಆಳಂದ ತಾಲೂಕಿನ ಮಟಕಿ ಗ್ರಾಮದ 22 ವರ್ಷದ ಭಾಗ್ಯಮ್ಮ ಮೃತ ಬಾಣಂತಿ. ಹೆರಿಗೆಗಾಗಿ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಂದು ಬೆಳಗ್ಗೆ 8 ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಿಪಿ ಲೋ ಅಂತ ಹೇಳಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ವೈದ್ಯರು ರವಾನಿಸಿದ್ದಾರೆ. ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿಯ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇತ್ತ ಪರಿಷತ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಉತ್ತರ ಕೊಟ್ಟರು. ಕಿಡ್ನಿ ಬಹು ಅಂಗಾಂಗ ವೈಫಲ್ಯದಿಂದ 7ರಲ್ಲಿ 5 ಬಾಣಂತಿಯರ ಸಾವಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಈ 3 ದಿನಗಳಲ್ಲಿ ಅದರಲ್ಲಿ 7 ಪ್ರಕರಣಗಳು ಒಂದು ಗಂಭೀರ ಸ್ವರೂಪಕ್ಕೆ ಹೋಯಿತು. 5 ಬಾಣಂತಿಯರ ಸಾವಿಗೀಡಾಗಿರ್ತಕ್ಕಂಥದ್ದು. ಉಳಿದ 2 ಬಾಣಂತಿಯರು ಅವರ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆ ಆದರು. 5 ಒಟ್ಟಾರೆ ಈ 7 ಪ್ರಕರಣಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿರ್ತಕ್ಕಂಥದ್ದು ಆಗಿರುವಂಥದ್ದು. ಇದು ನಮಗೆ 13ನೇ ತಾರೀಕು ನಮ್ಮ ಗಮನಕ್ಕೆ ಬಂದಿದ ತಕ್ಷಣವೇ ಮನೆ ವಿರೋಧ ಪಕ್ಷ ನಾಯಕರು ನಾವು ಕೂಡಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅವ್ರ ಜೊತೆ ಸಂಪರ್ಕ ಮಾಡಿ, ಯಾಕಂದರೆ ಒಂದು ತಂಡವನ್ನು ಅಲ್ಲಿಗೆ ಕಳಿಸಿ ಏನಾಗಿದೆ, ಯಾಕೆಂದರೆ ಅಲ್ಲಿವರೆಗೂ ಯಾವುದೇ ಈ ರೀತಿಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ವಕ್ಫ್ ವಾರ್ ಶುರುವಾಗಿದೆ. ಅನ್ವರ್ ಮಾಣಿಪಾಡಿ 150 ಕೋಟಿ ಬಾಂಬ್ ಬಳಿಕ ವಕ್ಫ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ನನ್ನ ವರದಿ ಹೊರಬಂದ್ರೆ ನೀವೆಲ್ಲ ಕಳ್ಳರು ಅನ್ನೋದು ಹೊರಬರುತ್ತೆ ಅಂತ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ನನ್ನ ವರದಿಯನ್ನ ಕಾಂಗ್ರೆಸ್ನವರು ಒಪ್ಪೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಾಂಗ್ರೆಸ್ನ ಎಲ್ಲಾ ಕಳ್ಳರು ಸಿಕ್ಕಿ ಬೀಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಯಲ್ಲಿ ಎಷ್ಟು ವಕ್ಫ್ ಆಸ್ತಿ ಕಬಳಿಸಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿ ಎಲ್ಲರೂ ಸಿಕ್ ಬೀಳ್ತಾರೆ. ಒಟ್ಟು 2,30,30 ಕೋಟಿಯಷ್ಟು ಕಾಂಗ್ರೆಸ್ನವರು ಕಬ್ಜಾ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಎಷ್ಟು ಮಂದಿ ಎಷ್ಟೆಷ್ಟು ಕೋಟಿಗಳನ್ನ ನುಂಗಿದ್ದೀರಂತ ಅದಕ್ಕೆ ನೀವು ಒಪ್ಪಲೇಬೇಕು. ಅದರಲ್ಲಿ ಅರ್ಥ ಇಲ್ಲ. ನಿಮ್ಮ ಮಂಡೆ ಹಾಳಾಗಿದೆ, ನಿಮ್ಮ ತಲೆ ಹಾಳಾಗಿದೆ. ಅದಕ್ಕೋಸ್ಕರ ನೀವು ಸುಪ್ರೀಂ ಕೋರ್ಟು, ಹೈಕೋರ್ಟು, ಲೋಕಾಯುಕ್ತ ಒಪ್ಪಿದ ವರದಿಯನ್ನು ನೀವು ಒಪ್ತಾ ಇಲ್ಲ. ಸ್ವಾಮಿ, 7,000 ಪುಟದ ನಾನು ಕೊಟ್ಟ ವರದಿಯಲ್ಲಿ ನಿಮಗೆ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಯಾಕೆ ನಿಮ್ಮ ಅಪ್ಪಾಜಿಯವರು ಇಲ್ವಾ? ಏಷ್ಯಾ ಮಾಲು ಗುಲ್ಬರ್ಗದಲ್ಲಿ ನಿಮ್ಮ ಅಪ್ಪಾಜಿಯವರು ಬೇನಾಮಿ ಹೆಸರಲ್ಲಿ ಎಷ್ಟು ತಗೊಂಡಿದ್ದಾರೆ? 800 ಮನೆಗಳು, ಫ್ಲ್ಯಾಟ್ಗಳು. ಪ್ಲಸ್ ಎಲ್ಲಿ ಇಲ್ಲ ಅಂತ ದೊಡ್ಡ ಮಾಲ್ ಗುಲ್ಬರ್ಗದಲ್ಲಿ ಏಷ್ಯಾ ಮಾಲ್ ಅಂತೇಳಿ ಹೇಗೆ ಮಾಡಿದ್ರು? ನಿಮ್ಮ ಇಡೀ ಕೂಟದವರು, ಇಡೀ ಕಾಂಗ್ರೆಸ್ದವರು ಬೇನಾಮಿ ಹೆಸರಲ್ಲಿ ಅದರಲ್ಲಿ ಪಾಲ್ದಾರಲ್ವೇ? 7,000 ಪುಟದ ನನ್ನ ವರದಿಯಲ್ಲಿ ನಿಮಗೆ ಯಾರಿಗೂ ತಪ್ಪಿಸಲು ಆಗಲ್ಲ ಅಂದಿರುವ ಮಾಣಿಪಾಡಿ ವಿಜೇಂದ್ರ ಯಾವುದೇ ಆಫರ್ ಕೊಟ್ಟಿಲ್ಲ, ಕಾಂಗ್ರೆಸ್ನವರ ಆಫರ್ ಬಗ್ಗೆ ಹೇಳಿದ್ರು ಅಷ್ಟೇ. ಆದರೆ ನಾನು ಅದನ್ನು ಒಪ್ಪದೆ ವಿಜೇಂದ್ರಗೆ ಬೈದೆ ಅಂದಿದ್ದಾರೆ. ವಿಜೇಂದ್ರ ಮೇಲೂ ನಾನು ಆರೋಪ ಮಾಡಿದ್ದೆ, ಅವರು ನನ್ನನ್ನು ಟೆಸ್ಟ್ ಮಾಡೋಕೆ ಹಾಗೆ ಕೇಳಿದ್ದು ಅಂತ 2-3 ದಿನಗಳ ನಂತರ ಗೊತ್ತಾಯಿತು. ನಂತರ ಕೇಸ್ ಕ್ಲೋಸ್ ಬೇಡ, ಫೈಟ್ ಮಾಡೋಣ ಅಂದರು. ನಾನು ಗಟ್ಟಿಯಾಗಿ ನಿಂತ ನಂತರ ಯಡಿಯೂರಪ್ಪನವರು ಮಂಡನೆ ಮಾಡಿದರು. ನನ್ನ ವರದಿಗೆ ತಡೆ ಮಾಡಿದ ಎಲ್ರಿಗೂ ನಾನು ಬೈದಿದ್ದೀನಿ. ನನ್ನ ವರದಿಯ ಭಯ ಇರೋದು ಕಾಂಗ್ರೆಸ್ನವರಿಗೆ. ನಾನು ಇದರಿಂದ ಹೊರಬಂದರೆ ಕಾಂಗ್ರೆಸ್ನವರು ನನ್ನನ್ನು ಮಿಲಿಯನಿಯರ್ ಮಾಡ್ತಾರೆ. ಹೌದು, ವಿಜೇಂದ್ರ ಕೂಡ ಬೈದಿದ್ದೆ ನಾನು, ವಿಜೇಂದ್ರ ಮೇಲೆ ಆರೋಪ ಮಾಡಿದ್ದೆ ನಾನು. ಆದರೆ ಆಮೇಲೆ ಆದಮೇಲೆ ಗೊತ್ತಾಯ್ತಾಗೆ ವಿಜೇಂದ್ರ ನನ್ನ ಡೆಪ್ತ್ ನೋಡಲಿಕ್ಕೆ, ನಾನು ಎಷ್ಟರ ಮಟ್ಟಿಗೆ ಇಲ್ಲಿ ಗಟ್ಟಿಯಾಗಿದ್ದೇನೆ ಹೇಳಲಿಕ್ಕೆ ಅವನು ಮಾತು ಹೇಳಿದ್ರು ವಿನ ಅದು ಆ್ಯಕ್ಚುಲಿ ಮಾಡಬೇಕಂತೇಳಿಲ್ಲ.
ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ನಡುವಿನ ವೈಮನಸ್ಸು ಜಗಳ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ವಿಜಯೇಂದ್ರ ಹಾಗೂ ಯತ್ನಾಳ್ ಬಣಗಳ ಬಹಿರಂಗ ಬಡಿದಾಟ ಬಳಿಕ ಕೊನೆಗೂ ಕೂಡ ವಿಜಯೇಂದ್ರ ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ. ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ವಿಜಯೇಂದ್ರ ಖುದ್ದು ಯತ್ನಾಳರನ್ನ ಮಾತನಾಡಿಸಿದ್ದಾರೆ. ನಿನ್ನೆ ಶಾಸಕರಿಗೆ ತಾವು ಆಯೋಜಿಸಿದ್ದ ಔತಣಕೂಟಕ್ಕೆ ಯತ್ನಾಳರನ್ನು ಕೂಡ ಆಹ್ವಾನಿಸಿದ್ರು. ಯತ್ನಾಳ್ ನೋಡಿ ಕೈ ಮುಗಿದು ಔತಣಕೂಟಕ್ಕೆ ಆಹ್ವಾನಿಸಿದ್ರು. ಡಿಸೆಂಬರ್ 13ರಂದು ಶುಕ್ರವಾರ ಕೂಡ ಯತ್ನಾಳ್ ವಿಜಯೇಂದ್ರ ಮುಖಾಮುಖಿಯಾಗಿದ್ರು. ಸ್ಪೀಕರ್ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ರು. ಈ ವೇಳೆ ಯತ್ನಾಳ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ವಿಜಯೇಂದ್ರ ಕೋರಿದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಬಳಿಕ ಸದ್ಯ ಉಭಯ ನಾಯಕರು ಕೂಲ್ ಆಗಿದ್ದಾರೆ. ಇದೀಗ ತಾವೇ ಯತ್ನಾಳ್ ಅವರ ಕಡೆಗೆ ಒಂದು ಹೆಜ್ಜೆ ಮುಂದಿಟ್ಟು ಸ್ನೇಹ ಹಸ್ತ ಚಾಚಿದ್ದಾರೆ ವಿಜಯೇಂದ್ರ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಕಂಟ್ರೋಲ್ ಮಾಡೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟರು ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಜನವರಿ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಯತ್ನಾಳ್ ಬಣದ ಹೇಳಿಕೆಗೆ ಬಿ ರಾಮುಲು ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗಲ್ಲ, ಪಾರ್ಟಿ ಕಟ್ಟೋ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಕೆಲವೊಬ್ಬರಲ್ಲಿ ಭಿನ್ನಾಭಿಪ್ರಾಯವೂ ಇರ್ಬೋದು, ಮುಂದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅಂದಿದ್ದಾರೆ. ಅಲ್ಲದೆ ಯಾವ ಗುಂಪುಗಾರಿಕೆ ಆಗೋದು ಬೇಡ, ಉಚ್ಚಾಟನೆಯಿಂದ ಏನೂ ಪ್ರಯೋಜನ ಇಲ್ಲ ಅಂದಿದ್ದಾರೆ. ಈ ನಡುವೆ ಶ್ರೀರಾಮುಲು ಬಳ್ಳಾರಿಯಲ್ಲಿ ರಾಜಕೀಯ ಅಸ್ತಿತ್ವ ಸಿಗದ ಕಾರಣ ಬೇರೆ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಬಳ್ಳಾರಿ ಬದಲಾಗಿ ಕೂಡ್ಲಿಗಿ ಅಥವಾ ಗದಗ್ನಲ್ಲಿ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ. ಕ್ಷೇತ್ರದ ವಿಚಾರವಾಗಿ ಯಾರಿಗಾದ್ರೂ ತೊಂದರೆ ಆದ್ರೆ ಹೋಗಲೇಬೇಕು ಅಂತ ಹೇಳೋ ಮೂಲಕ ಕ್ಷೇತ್ರ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಅವಧಿ ಪ್ರಕಾರ ಮುಂದಕ್ಕೇನು ಅವಧಿ ಮುಗಿದ ನಂತರ ಯಾರು ಆಗಬೇಕನ್ನೋದು ನೋಡ್ತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ರಾಮುಲು ಅವರಿಗೆ ಕೂಡ್ಲಿಗಿಗೆ ಸಂಬಂಧ ಇವತ್ತು ವಿಜಯನಗರ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಇದ್ದಂಥ ಸಂಬಂಧ ಮುಂಚೆಯಿಂದ ಕೂಡ ನಾವು ಹಿಡ್ಕೊಂಡು ಬಂದು ಇನ್ನು ಎಷ್ಟೋ ಚುನಾವಣೆಗಳಿಗೆ ಗೆದ್ದಿವಿ. ಗದಗ ಜಿಲ್ಲೆಯಲ್ಲಿ ವಿಶೇಷವಾದಂಥ ಪ್ರೀತಿ ಇದೆ. ಯಾಕಂದರೆ ರಾಮುಲು ಅವರ ಅಂದ ತಕ್ಷಣ ಅಲ್ಲಿ ವಿಶೇಷವಾಗಿ ಗೌರವ ಇದೆ, ಪ್ರೀತಿ ಇದೆ. ದಿನಬಳಕೆ ವಸ್ತು ತರಕಾರಿ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ರೆ ಮತ್ತೊಂದು ಕಡೆ ಹಣ್ಣು ತರಕಾರಿ ಬೆಳೆದ ರೈತರಿಗೆ ಸರಿಯಾದ ಬೆಲೆಯೇ ಸಿಗ್ತಾ ಇಲ್ಲ. ಟೊಮ್ಯಾಟೊ ದರ ಕುಸಿತದಿಂದ ಬಳ್ಳಾರಿಯ ರೈತರು ಕಂಗಾಲಾಗಿದ್ದಾರೆ. ಸೂಕ್ತ ಬೆಲೆ ಸಿಗದೇ ಇದ್ದಿದ್ದಕ್ಕೆ ಬಳ್ಳಾರಿಯ ಸಿರವಾರದ ರೈತ ಗಾದಿ ಲಿಂಗಪ್ಪ ಟೊಮ್ಯಾಟೊ ರಸ್ತೆಗೆ ಸುರಿದಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿ ಟೊಮ್ಯಾಟೊಗೆ 10 ರೂಪಾಯಿ ಇದೆ. ಹೀಗಾಗಿ ರೈತರಿಂದ ಒಂದು ಬಾಕ್ಸ್ ಟೊಮ್ಯಾಟೊ ಕೇವಲ 80 ರಿಂದ 100 ರೂಪಾಯಿಗೆ ಕೇಳ್ತಿದ್ದಾರೆ. ರೈತರಿಗೆ ಕೂಲಿ ವೆಚ್ಚ, ಸಾಗಾಣಿಕೆ ವೆಚ್ಚ ಸರಿದೂಗಿಸೋಕಾಗ್ತಾ ಇಲ್ಲ. ಸೈಕ್ಲೋನ್ ಎಫೆಕ್ಟ್ನಿಂದ ಟೊಮ್ಯಾಟೊಗೆ ಚುಕ್ಕೆ ರೋಗ ಬಾಧಿಸಿ ದರ ಕುಸಿತ ಆಗಿದೆ. 1 ಲಕ್ಷ ಖರ್ಚು ಮಾಡಿ 1.5 ಎಕರೆಯಲ್ಲಿ ಬೆಳೆದಿದ್ದ ಟೊಮ್ಯಾಟೊವನ್ನ ರೈತ ರಸ್ತೆಗೆ ಚೆಲ್ಲಿದ್ದಾರೆ. 1.5 ಎಕರೆ ಬೆಳೆದಿದ್ದೀವಿ ಸರ್. ವರ್ಷ ಬೆಳಿತೀವಿ 1.5 ಎಕರೆ. ಈ ಸರ ರೇಟು ಕಡಿಮೆ ಆಗಿ ಮೊನ್ನೆ ಸೈಕ್ಲೋನಿಂದ ಎಫೆಕ್ಟ್ ಆಗಿ ಜಾಸ್ತಿ ಮಾರ್ಕೆಟಿಗೆ ಮಾಲ್ ಬರಕ್ಕೆ ನಿಂತ್ಕೊಂಡ್ಬಿಡ ಸರ್. ಒಂದು ವಾರಲಿದ್ದ ಗಿಡ ವಾತಾವರಣದಿಂದ ಫುಲ್ ಡ್ಯಾಮೇಜ್ ಆಗಿ ರೋಗ ಫುಲ್ ವೈರಸ್ ಬಂದು ಅಸಲಿ ಕಾಯಿ ಬಿಟ್ಟಿಲ್ಲ. ಒಂದು ವಾರಲಿದ್ದ ಜಾಸ್ತಿ ಬಿಟ್ಟದೆ. ಒಂಥರ ರೇಟೂ ಇಲ್ಲ ಸರ್. 50 ಕೇಳೋದು, 80 ಕೇಳೋದು, 120 ಕೇಳೋದು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಮಂಡ್ಯ ಸಜ್ಜಾಗ್ತಿದೆ. ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಇವತ್ತು ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ನಡೆಯಿತು. ಬೆಳಗ್ಗೆ 7 ಗಂಟೆಗೆ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ಗೆ ಆದಿಚುಂಚನಗಿರಿ ಶ್ರೀಗಳು ಚಾಲನೆ ಕೊಟ್ಟರು. ಒಟ್ಟು 6 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು, ಯುವಕ ಯುವತಿಯರು, ಸಾರ್ವಜನಿಕರು ಭಾಗವಹಿಸಿದರು. ಸಮ್ಮೇಳನ ನಡೆಯುವ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗದ ಜಾಗದವರೆಗೂ ಹೆಜ್ಜೆ ಹಾಕಿದ್ರು. ನಟ ಡಾಲಿ ಧನಂಜಯ್, ನೀನಾಸಂ ಸತೀಶ್, ನಟಿ ಸಪ್ತಮಿ ಗೌಡ ಕಂಡು ಜನ ಖುಷಿ ವ್ಯಕ್ತಪಡಿಸಿದ್ರು. ಇತ್ತ ಕೊಪ್ಪಳದಲ್ಲಿ ನಿವೃತ್ತ ಯೋಧನಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಭಾರತೀಯ ಸೇನೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ಅರುಣ ಕುಮಾರ್ಗೆ ಕುಕ್ಕನೂರು ತಾಲೂಕಿನ ಸ್ವಗ್ರಾಮ ಬನ್ನಿಕೊಪ್ಪದಲ್ಲಿ ಗ್ರಾಮಸ್ಥರಿಂದ ಭರ್ಜರಿ ವೆಲ್ಕಮ್ ಸಿಕ್ತು.